ನಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸ್ತೇನೆ ಎಂಬುದಾಗಿ ನುಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವಂಥ ಈ ವಾಕ್ಯದ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಪವಿತ್ರಾತ್ಮನ ವಾಗ್ದಾನದ ಕುರಿತು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 23ನೇ ವಚನ. ಜ್ಞಾನೋಕ್ತಿಗಳು 1:23. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ, ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಈ ವಾಕ್ಯಗಳನ್ನ ನಾವು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ದೇವರಾತ್ಮನು ತಾನೇ ನಮ್ಮನ್ನು ಬಲಪಡಿಸಿ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ಇಲ್ಲಿ ದಿನ ನಾವು ಓದಿ ಕೇಳಿದಂಥ ದೇವರ ವಾಕ್ಯದ ಭಾಗ, ಇದರಲ್ಲಿ 3 ಭಾಗಗಳನ್ನ ನೋಡ್ತೇವೆ. 1, ದೇವರ ಗದರಿಕೆ, ಅದನ್ನು ಕೇಳಿ ನಾವು ತಿರುಗಿಕೊಳ್ಳಬೇಕು. ಆಗ ಆತನು ನಮ್ಮ ಮೇಲೆ ಕೂಡಲೇ ಇಗೋ ಎಂಬುವಂಥ ಮಾತನ್ನು ಓದುವುದರಿಂದ ಕೂಡಲೇ ಆತನು ನಮ್ಮ ಮೇಲೆ ತನ್ನ ಆತ್ಮವನ್ನು ಸುರಿಸ್ತಾನೆ. ಸುರಿಸುವುದು ಮಾತ್ರವಲ್ಲ, ಕೂಡಲೇ ಆತನು ತನ್ನ ಮಾತನ್ನು ನಮಗೆ ತಿಳಿಯಪಡಿಸ್ತಾನೆ. ನನ್ನ ದಿವಸ ನೋಡಿದ್ದೇವೆ ದೇವರ ವಾಕ್ಯ, ದೇವರ ಆತ್ಮನ ಚಲನೆ ಅವಶ್ಯ ಎಂಬುದಾಗಿ. ಕೆಟ್ಟೋದ ಪರಿಸ್ಥಿತಿಗಳು ಸರಿಯಾಗುವುದಕ್ಕಾಗಿ ದೇವರ ವಾಕ್ಯದ ಚಲನೆಯ ಜೊತೆಗೆ ದೇವರ ಆತ್ಮನ ಚಲನೆಯ ಜೊತೆಗೆ ದೇವರ ವಾಕ್ಯದ ಚಲನೆ ಎರಡೂ ಒಗ್ಗೂಡಿ ಬರುವಾಗಲೇ ಅಲ್ಲಿ ಪ್ರವಾದನಾತ್ಮಕ ಕಾರ್ಯಗಳು, ಮಾರ್ಪಾಟು, ಪರಲೋಕದ ಮಾರ್ಪಾಟು, ದೇವರು ಕೊಡುವ ಮಾರ್ಪಾಟು, ದೇವರ ರಾಜ್ಯದ ಮಾರ್ಪಾಟು ನಮ್ಮಲ್ಲಿ ಕಾಣುವಂಥದ್ದು. ಇಲ್ಲಿ ಮೊಟ್ಟ ಮೊದಲು ನನ್ನ ಗದರಿಕೆ ಎಂಬುದಾಗಿ ಹೇಳ್ತಾನೆ. ಕಾರಣ, ಈ ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅನೇಕ ವಿಧದ ತಪ್ಪು ಸಂಗತಿಗಳು, ಅಂದರೆ ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು, ತಪ್ಪು ತೀರ್ಮಾನಗಳು, ತಪ್ಪು ಸಹವಾಸಗಳು, ಅಥವಾ ದೇವರ ವಿಷಯದಲ್ಲಿ ನಮಗಿರುವಂಥ ಅನೇಕ ವಿಧದ ಅಲಕ್ಷ್ಯತನ, ಬಂಡುತನ, ಇವೆಲ್ಲವನ್ನ ಹಲವು ವಿಧದಲ್ಲಿ ಈ ಜ್ಞಾನೋಕ್ತಿ 1ನೇ ಅಧ್ಯಾಯದಲ್ಲಿ ವಿವರಿಸಲಾಗ್ತದೆ. ಇದರಲ್ಲಿ ವಿಶೇಷವಾಗಿ 22ನೇ ವಚನಕ್ಕೆ ನಾವು ಬರುವಾಗ ಆತನು ಹೀಗೆ ಬರೀತಾನೆ. 3 ಮನುಷ್ಯನಲ್ಲಿದ್ದ 3 ವಿಧದ ಸಂಗತಿಗಳನ್ನ ಬರೀತಾನೆ. 1, ಮೂಢರೇ; 2ನೇದು ಧರ್ಮನಿಂದಕರೇ; 3ನೇದಾಗಿ ಜ್ಞಾನಹೀನರೇ. ಮೂಢರಿಗೆ ಆತನು ಹೇಳುವಂಥ ಮಾತು, ಮೂಢರೇ, ಮೂಢತನವನ್ನ ಎಂದಿನ ತನಕ ಪ್ರೀತಿಸುವಿರಿ. ಧರ್ಮನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು. ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು. ಇದು ಮನುಷ್ಯನ ಪರಿಸ್ಥಿತಿ. ಅನೇಕ ಸತಿ ನಾವೇ ಬುದ್ಧಿವಂತರೆಂಬುದಾಗಿ ನಮ್ಮ ಮೂಗು ನೇರಕ್ಕೆ ನಾವು ಯೋಚಿಸುವುದು ಉಂಟು. ನಮ್ಮ ಭಾವನೆಗಳಲ್ಲಿ ನಾನೇ ಸರಿ ಎಂಬುದಾಗಿ ಹಿಗ್ಗುವುದುಂಟು. ಇದರ ನಿಮಿತ್ತ ಅನೇಕರ ಮೇಲೆ ದೌರ್ಜನ್ಯದಿಂದ ಮಾತುಗಳನ್ನು ಮಾತನಾಡುತ್ತಾ, ನಿಂದಿಸ್ತಾ, ಇದರ ನಿಮಿತ್ತ ನಾವು ನೆಮ್ಮದಿಯಿಂದಿರದ ಇತರ ನೆಮ್ಮದಿಯನ್ನು ಕೆಡಿಸುವುದೇ ನಮ್ಮಲ್ಲಿ ಅನೇಕರ ಜೀವನ ಶೈಲಿ. ಇಲ್ಲಿ ಕೆಲವು ಮಾತುಗಳನ್ನ ಓದ್ತೇವೆ 10ನೇ ವಚನದಲ್ಲಿ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಹಾಗಾದರೆ ದುಷ್ಪ್ರೇರಣೆ ಕೊಡುವಂಥ ಜನರಿದ್ದಾರೆ, ಪಾಪಿಗಳಾಗಿ ದುಷ್ಪ್ರೇರಣೆ ಕೊಡುವಂಥ ಜನರಿದ್ದಾರೆ. ಅವರು ಮಾಡುವಂಥ ನಾನಾ ವಿಧವಾದ ಕಾರ್ಯಗಳಿದೆ. ರಕ್ತಕ್ಕಾಗಿ ಅವರು ಹೊಂಚಾಕಿ ಕಡೆಗೆ ಸ್ವಂತ ಜೀವನ್ನೇ ಕಳಕೊಳ್ಳುವಂಥ ಸ್ಥಿತಿಗೆ ಅವರು ಹೋಗುವಂಥದ್ದು. 24ನೇ ನಂತರದ ವಚನಗಳನ್ನ ತೆಗೆದರೆ ಅಲ್ಲಿ ಹೀಗಿದೆ: ದೇವರು ಕರೆದಾಗ ನಾವು ತಿರಸ್ಕರಿಸಿದವರು, ಆತನು ಕೈ ಚಾಚಿದರೂ ನಾವು ಗಮನ ಕೊಡದೇ ಇರುವವರು, ಆತನ ಬುದ್ಧಿವಾದಗಳನ್ನ ಲಕ್ಷ್ಯಕ್ಕೆ ಧಾರದೇ ಇರುವವರು, ಆತನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟವರು. ಅಂಥವರ ಕುರಿತು ಆತನು ಹೇಳ್ತಾನೆ, ಆದ ಕಾರಣ ಬಿರುಗಾಳಿಯಂತೆ ಅಪಾಯವು, ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ಆಗ ದೇವರು ಹೇಗೆ ನಡ್ಕೊಳ್ತಾನೆ ಎಂಬುದಾಗಿ ತಾನೇ ಬರೀತಾನೆ. 27ರಲ್ಲಿ, ನಿಮ್ಮ ಅಪಾಯದಲ್ಲಿ ನಾನೂ ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. 28ರಲ್ಲಿ ಇನ್ನೂ ಕೆಲವು ಸಂಗತಿಗಳನ್ನ ದೇವರು ಹೇಳ್ತಾನೆ. ಆಗ ಅವರು ನನಗೆ ಮೊರೆ ಇಟ್ಟರೂ ನಾನು ಉತ್ತರ ಕೊಡೆನು, ನನ್ನನ್ನು ಆತುರದಿಂದ ಹುಡುಕಿದರೂ ನಾನು ಕಾಣಿಸು. ಜೀವಮಾನವೆಲ್ಲ ದೇವರನ್ನ ಅಲಕ್ಷಿಸ್ತಾ ಬರುವಾಗ, ದೇವರು ನಮ್ಮನ್ನು ಪ್ರೀತಿಯಿಂದ ಕರೆಯುವಾಗಲೇ ಆತನ ಅಲಕ್ಷಿಸುವಾಗ, ನಮ್ಮ ಆಪತ್ತಿನಲ್ಲಿ ದೇವರನ್ನ ಆತನು ಪರಿಹಾಸ್ಯ ಮಾಡಿ ಆತನು ನಗುವಂಥ ದೇವರು. ನಾವು ಮೊರೆ ಇಡುವಾಗ ಕೇಳದಿರುವ ದೇವರು, ನಾವು ಆತುರದಿಂದ ಹುಡುಕಿದರೂ ನಮಗೆ ಕಾಣಿಸದ ದೇವರು. ಹೀಗೆ ಕೆಲವಾರು ಸಂಗತಿಗಳನ್ನ ಬರೀತಾನೆ. ತಿರುಗಿ
ಮೂಢರ ವಿಚಾರದಲ್ಲಿ, ಜ್ಞಾನಹೀನರ ವಿಚಾರದಲ್ಲಿ ಆತನು 32 ವಚನದಲ್ಲಿ ಬರೆಯುವಾಗ ಹೀಗೆ ಬರೀತಾನೆ, ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನಹೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ಹಾಗಾದರೆ ಉಳಿಯುವವರು ಯಾರು? ಕೊನೆಯದಾಗಿ ಆ ಮೊದಲನೆಯ ಜ್ಞಾನೋಕ್ತಿಯ ಕೊನೆಯ ವಚನ 33ನೇ ವಚನದ ಆತನು ಹೇಳ್ತಾನೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ಹಾಗಾದರೆ ದೇವರ ಮಾತಿಗೆ ಕಿವಿಗೊಡುವವರು. ಹಾಗಾದರೆ ಮೂಢತನದಿಂದಲೂ ಧರ್ಮನಿಂದಕರ ಸ್ಥಿತಿಯಿಂದಲೂ ಮತ್ತು ಜ್ಞಾನಹೀನ ಸ್ಥಿತಿಯಿಂದಲೂ ಬಿಡುಗಡೆ ಆಗುವಂತೆ ದೇವರ ಕಡೆಗೆ ಕಿವಿಗೊಟ್ಟು ದೇವರ ಮಾತನ್ನು ಕಂಡುಕೊಂಡವನು. ಹಾಗಾಗಿ ದೇವರು ಇಲ್ಲಿ 23ರಲ್ಲಿ ಬಹಳ ಸೊಗಸಾಗಿ ಜ್ಞಾನೋಕ್ತಿ ಈ ಮೊದಲನೇ ಅಧ್ಯಾಯದ ಭಾಗದಲ್ಲಿ ಬಹಳ ಸೊಗಸಾದ ವಚನ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಅದು 23ನೇ ವಚನ. ಅಲ್ಲಿ ದೇವರು ಹೇಗೆ ಹೇಳ್ತಿದ್ದಾನೆ, ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಹಾಗಾದರೆ ನಾವು ಮೂಢರಾಗಿರುವಾಗ, ಜ್ಞಾನಹೀನರಾಗಿರುವಾಗ, ಧರ್ಮನಿಂದಕರಾಗಿರುವಾಗ ಕಡ್ಡಾಯ ಆತನು ನಮ್ಮನ್ನು ಸಂಧಿಸುವ ವಿಧ ಗದರಿಕೆಯಿಂದ, ದ್ವೇಷದಿಂದ ಅಲ್ಲ, ನಾವು ಆಪತ್ತಿನಿಂದ ತಪ್ಪಿಸಿಕೊಳ್ಳುವಂಥ ಕನಿಕರ ಹೃದಯದಿಂದ, ಪ್ರೀತಿಯ ಹೃದಯದಿಂದ ಆತ ನಮ್ಮನ್ನು ಗದರಿಸ್ತಾನೆ. ದೇವರಿಗೆ ಸ್ತೋತ್ರ. ಇದು ತಂದೆಯ ಗದರಿಕೆ, ಮಗನಿಗಾಗಿ ತಂದೆಯ ಗದರಿಕೆ. ಆಗ ತಿರುಗಿಕೊಂಡಾಗ ಆತನು ಹೇಳ್ತಾನೆ, ತಿರುಗಿಕೊಳ್ಳಿರಿ, ಈಗೋ ನಿಮ್ಮ ಮೇಲೆ ನಾನು ಆತ್ಮವನ್ನು ಸುರಿಸಿ. ಈಗ ದೇವರು ಆತುರಗೊಂಡ ಒಂದು ಭಾಗ ನಿಮಗೆ ಗೊತ್ತಿರಲಿ, ಪವಿತ್ರಾತ್ಮನ ಪ್ರಸ್ತಾಪ ಬರುವಾಗಲ ವಾಕ್ಯದಲ್ಲಿ ನಾವು ಕಾಣುವಂಥ ಒಂದು ವಿಷಯ, ದೇವರು ನಮ್ಮ ವಿಷಯದಲ್ಲಿ ಆತುರಗೊಂಡಿದ್ದಾನೆ ಪವಿತ್ರಾತ್ಮನ ಸುರಿಸುವುದಕ್ಕಾಗಿ. ಆತನೀಗ ನಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ, ಆತನು ಹೇಳ್ತಾನೆ, ಈಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ. ಪ್ರಿಯರೇ, ದೇವ ಜನರ ಬಲ ಇದು. ಆತನು ಹೇಳ್ತಾನೆ ಅಪೊಸ್ತಲರ ಕೃತ್ಯ 1:8 ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲಗೊಳ್ಳುವಿರಿ. ಹಾಗಾದರೆ ಪವಿತ್ರಾತ್ಮ ನಮ್ಮ ಮೇಲೆ ಬರುವಾಗ ಅದು ಬಲ. ದೇವರಿಗೆ ಸ್ತೋತ್ರ, ದೇವರಿಗೆ ಸ್ತೋತ್ರ. ನಮ್ಮ ಮೇಲೆ ಪವಿತ್ರಾತ್ಮನ ಬರಬೇಕು, ಪವಿತ್ರಾತ್ಮ ನಮ್ಮ ಮೇಲೆ ಬಂದು ನೆಲೆಗೊಳ್ಳಬೇಕು. ಸ್ನಾನಿಕನಾದ ಯೋಹಾನನು ತನ್ನ ಬಳಿಗೆ ಬಂದ ಸಾವಿರಾರು ಜನಕೂಟದಲ್ಲಿ ಒಬ್ಬೊಬ್ಬರಿಗಾಗಿ ಆತನು ದೀಕ್ಷಾಸ್ಥಾನ ಕೊಡುವಾಗ ಆತನು ಕಾಯ್ತಿದ್ದಂಥ ಭಾಗ, ನಾನು ದೀಕ್ಷಾಸ್ಥಾನ ಕೊಟ್ಟವರಲ್ಲಿ ಯಾರ ಮೇಲೆ ಪವಿತ್ರಾತ್ಮನು ಬರ್ತಾನೆ ಮತ್ತು ಬಂದು ಹಾಗೆಯೇ ಅಲ್ಲಿ ನೆಲೆಗೊಳ್ತಾನೆ. ಹಾಗಾದರೆ ಆ ವ್ಯಕ್ತಿನ ಕೂಡಲೇ ನಾನು ಸಮಸ್ತ ಇಸ್ರೇಲ್ ಜನರಿಗೆ ನಾನು ಸಾರಬೇಕು. ತಂದೆಯಾದ ದೇವರು ಇದಕ್ಕಾಗಿ ನನಗೆ ಇದನ್ನು ಸೂಚಿಸಿ ನನ್ನನ್ನು ಕಳಿಸಿದ್ದಾನೆ. ಈತನೇ ಮೆಸ್ಸಿಯನು, ಈತನೇ ಕ್ರಿಸ್ತನೆಂಬುದಾಗಿ ತೋರಿಸಬೇಕೆಂಬುದಾಗಿ ಆತನು ಕಾದಿರ್ತಾನೆ. ಆಗ ಸಮಸ್ತ ಜನಕೂಟದಲ್ಲಿ ಪರಲೋಕವು ತೆರೆಯಲ್ಪಟ್ಟು ಪವಿತ್ರಾತ್ಮನ ಪಾರಿವಾಳದಂತೆ ಇಳಿದು ಆತನ ಮೇಲೆ ನೆಲೆಗೊಂಡದನ್ನು ಕಾಣುವಾಗ ಆತನು ಬಹಿರಂಗವಾಗಿ ಘೋಷಿಸ್ತಾನೆ, ಈತನೇ ಮೆಸ್ಸಿಯನು, ಈತನೇ ಕ್ರಿಸ್ತನು. ಈತನ ಗುರುತು ನನಗಿರಲಿಲ್ಲ, ಆದರೆ ನನ್ನನ್ನು ಕಳಿಸಿದ ಆತನು, ನೀನು ಸ್ನಾನ ಕೊಡುವವರಲ್ಲಿ ಯಾರ ಮೇಲೆ ಪವಿತ್ರಾತ್ಮನು ಇಳಿದು ಬಂದು ಇರುವುದನ್ನು, ನೆಲೆಗೊಂಡದನ್ನು ಕಾಣ್ತೀಯೋ. ಹಾಗಾದರೆ ಪರಲೋಕದ ತಂದೆಯು ನಮ್ಮ ಬಳಿಗೆ ಕಳಿಸಿದ ತನ್ನ ಮಗನು ಆತನ ನರಮಾಂಸದಲ್ಲಿ ರಕ್ತಮಾಂಸದಲ್ಲಿ ಬಂದಾಗ ಆತನಿಗೆ ಪವಿತ್ರಾತ್ಮನ ಕೊಟ್ಟು ಆತನ ಮೇಲೆ ಪವಿತ್ರಾತ್ಮನ ಇಳಿದು ಬಂದು ಹೇಗೆ ನೆಲೆಗೊಂಡನೋ ಹಾಗೆ ಆತನನ್ನು ನಂಬಿದವರು, ಯೇಸು ಕ್ರಿಸ್ತನನ್ನು ನಂಬಿದವರು, ಅವರ ಮೇಲೆ ಆತನ ಪವಿತ್ರಾತ್ಮನನ್ನು ಕಳುಹಿಸಿ ಅವರ ಮೇಲೆಯೂ ಪವಿತ್ರಾತ್ಮನ ಹಾಗೇ ನೆಲೆಗೊಳ್ಳುವಂತೆ ಮಾಡ್ತಾನೆ. ಹಾಗಾದರೆ ತಂದೆಯಾದ ದೇವರು ಬಹಳವಾಗಿ ಸಂಭ್ರಮಿಸುವಂಥ ಒಂದು ವಿಷಯ, ಆತನ ಮಗನನ್ನು ಸನ್ಮಾನಿಸಿದವರಿಗೆ ಅವರ ವಿಷಯದಲ್ಲಿ ಆತನು ಸಂತೋಷಪಟ್ಟ ಅವರ ಮೇಲೆ ಪವಿತ್ರಾತ್ಮ ನೋಡುವಾಗ ಪರಲೋಕದ ತಂದೆಗೆ ಅದೆಷ್ಟೋ ಸಂಭ್ರಮ. ನೀನು ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ಹೃದಯದಲ್ಲಿ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ ಕೂಡಲೇ ನಿನ್ನೊಳಗೆ ಪವಿತ್ರಾತ್ಮನ ಮುದ್ರೆಯನ್ನು ಕೊಟ್ಟು ನಿನ್ನ ಮೇಲೆ ಪವಿತ್ರಾತ್ಮನ ಸುರಿಸಿ ನಿನ್ನ ದೇವರ ಐಕ್ಯತೆಯಲ್ಲಿ ಈಗ ದೃಢಪಡಿಸಿ ಭದ್ರಪಡಿಸಿ ನಿನ್ನನ್ನು ಈ ವಿಧದಲ್ಲಿ ಕಾಣುವುದರಲ್ಲಿ ತಂದೆಯಾದ ದೇವರಿಗೆ ಎಷ್ಟೋ ಸಂಭ್ರಮ. ಆಗ ಮುಂದಿನ ಮಾತನ್ನು ಹೇಳ್ತಾನೆ, ಸುರಿಸಿ ನನ್ನ ಮಾತುಗಳನ್ನು ನಿನಗೆ ತಿಳಿಪಡಿಸುವನು. ಯಾಕೆ ನನ್ನ ಮಾತು? ಅಲ್ಲಿ ಬರ್ತದೆ, ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರುತ್ತ ಆತ್ಮ ಪ್ರಾಣ ಶರೀರದಲ್ಲಿ ಸ್ವಸ್ಥತೆಯನ್ನು ಕಂಡುಕೊಂಡವನಾಗಿ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನೆಂಬುದೇ. ನಿನ್ನನ್ನು ಸ್ವಸ್ಥತೆಯಲ್ಲೂ ಸುರಕ್ಷಿತ ಸ್ಥಿತಿಯಲ್ಲೂ ನಿಲ್ಲಿಸುವುದಕ್ಕೆ ತಂದೆ ದೇವರು ಕಾದಿದ್ದಾನೆ. ವಾಕ್ಯವನ್ನು ಕೊಟ್ಟು ಆತನು ಪವಿತ್ರಾತ್ಮನನ್ನು ಕೊಟ್ಟ ಮೇಲೆ ತನ್ನ ವಾಕ್ಯವನ್ನೂ ಕೊಡ್ತಾನೆ, ಅಥವಾ ತನ್ನ ವಾಕ್ಯವನ್ನು ಕೊಟ್ಟ ಮೇಲೆ ತನ್ನ ಪವಿತ್ರಾತ್ಮನನ್ನು ಕೊಡ್ತಾನೆ. ಇವೆರಡರ ಸಮೃದ್ಧಿ ದೇವಜನರಿಗೆ ಆ ದೊಡ್ಡ ಅಲಂಕಾರ. ಇವೆರಡರ ದೇವರ ವಾಕ್ಯದ ದೇವರಾತ್ಮನ ಸಮೃದ್ಧಿ ದೇವಜನರಿಗೆ ಒಂದು ದೊಡ್ಡ ಭೂಷಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂಥ ಒಂದು ಶ್ರೇಷ್ಠತೆಯ ಹೊದಿಕೆ ನಿನ್ನ ಮೇಲಿರಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಗದರಿಸಿ ನಿನ್ನ ಕಡೆಗೆ ತಿರುಗಿಸಿ ನಮ್ಮ ಮೇಲೆ ನಿನ್ನ ಆತ್ಮನನ್ನು ಸುರಿಸಿ
ನಿನ್ನ ಮಾತುಗಳನ್ನ ತಿಳಿಯಪಡಿಸುವ ಪರಲೋಕ ತಂದೆಯೇ, ಅಪ್ಪ, ನಮ್ಮನ್ನು ಸ್ವಸ್ಥತೆಯಲ್ಲಿಯೂ ಮತ್ತು ಸುರಕ್ಷಿತ ಸ್ಥಿತಿಯನ್ನು ನೆಲೆಗೊಳಿಸುವುದಕ್ಕಾಗಿ ತವಕ ಪಡುವ ಪರಲೋಕ ತಂದೆಯೇ, ಈಗೋ ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ನಿನ್ನನಿಗೆ ನಾವು ಮಹಿಮೆಯನ್ನು ಸಲ್ಲಿಸ್ತಾ, ಕರ್ತನೆ, ಈ ವಾಕ್ಯದ ಪ್ರಕಾರ ಜ್ಞಾನೋಕ್ತಿ 1:23 ಪ್ರಕಾರವೇ ನನ್ನನ್ನು, ನನ್ನ ಕುಟುಂಬದ ಪ್ರತಿಯೊಬ್ಬ ಆಪ್ತರನ್ನು, ದೇವರೇ ನೀನು ನಮಗೆ ಕೊಟ್ಟ ಎಲ್ಲ ದೇವಜನರನ್ನು, ಕರ್ತನೆ, ಸಮಸ್ತ ಜನಕೂಟವನ್ನು ಹೀಗೇ ಆಶೀರ್ವದಿಸಿ ಎಲ್ಲರನ್ನೂ ಸ್ವಸ್ಥರನ್ನಾಗಿಯೂ, ಕರ್ತನೆ, ಒಂದು ನಿರ್ಭೀತರಾಗಿ ಅವರು ಸುರಕ್ಷಿತ ಸ್ಥಿತಿಯಲ್ಲಿ ಅವ್ರನ್ನ ನೆಲೆಗೊಳಿಸಬೇಕೆಂಬುದಾಗಿ ಈಗ ಕೇಳಿದ ವಾಕ್ಯದ ಪ್ರಕಾರ ಪ್ರಾರ್ಥಿಸ್ತೇವೆ, ವಿಜ್ಞಾಪಿಸ್ತೇವೆ. ನಿನ್ನ ಕೃಪೆ ದೇವಜನರೆಲ್ಲರ ಮೇಲೆ ಅಪರಿಮಿತವಾಗಿ ಬರಲಿ. ಈ ಸ್ಥಿತಿಗಾಗಿ ಪ್ರತಿ ಮನುಷ್ಯನು, ಪ್ರತಿ ವ್ಯಕ್ತಿಯು ತವಕಿಸ್ತಾ ನಿನ್ನ ಪಾದದ ಬಳಿಗೆ ಬರಲಿ. ನಿನ್ನ ಬಳಿಗೆ ಬಂದವರನ್ನು ಹೀಗೆ ಈ ವಿಧದಲ್ಲಿ ಆಶೀರ್ವದಿಸು. ಜ್ಞಾನೋಕ್ತಿ 1:23 ಪ್ರಕಾರ ಆಶೀರ್ವದಿಸು. ಹಾಗೆ ನೀನು ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.